ಮಮ್ಮಿ ನೀ ಏನ ಬ್ರಷ್ ಬಾಚನ್ಕಿ ತಗೊಂಡ್ ಏನ್ ಮಾಡಾಕತ್ತಿ ಪಪ್ಪಾಗ? ನೋಡ ನಿಮ್ ಪಪ್ಪ ಶೇವಿಂಗ್ ಕಟಿಂಗ್ ಹೋಗಿ ಶಾಪ್ನ ಮಾಡಿಸ್ಕೊಂಡ್ ಬರ್ತಾರ. ಇಲ್ಲಿ ಮನ್ಯಾಗ ನಾನು ಕಲರ್ ಹಚ್ಬೇಕು ನಿಮ್ ಪಪ್ಪಾಗ. ಯಾವಾಗ ಅವ್ರ ಶೇವಿಂಗ್ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರ ನೋಡು, ನಾನು ಇಲ್ಲಿ ಕಲರ್ ಹಚ್ಚದ ನಂದ. ಹೌದೇನ? ಸಲೂನ್ ಇಲ್ಲೇ ಓಪನ್ ಮಾಡಿರಿ ಹಂಗಂದ್ರ ಏನ್? ಹ್ಞೂ ನೋಡ್ರಿ ಕಡೆ ನೋಡ್ಕೊಂಡ್ ಹೇಳಿ ಕರೆಕ್ಟ್ ಆಗೈತನ. ನಿಮ್ ಪಪ್ಪ ಮುದುಕ ಆಗ್ಬಿಟ್ಟಾರ. ಇದೆಲ್ಲ ಹಂಗದ ವೈಟ್ ವೈಟ್ ಎಲ್ಲ ಹಂಗದ ವೈಟ್ ವೈಟ್. ಕುಂದಿರ್ಲಿ ಆ ಕಡೆ ತಿರುಗ್ರೆ ಬೆಳಕಿಗೆ. ಈ ಬಾಚನ್ಕೆ ತಗೊಂಡ್ ಯಾಕೆ ಹಚ್ಚಾಗತ್ತೀನಿ ಹೇಳ್ತಾನೆ? ಅದು ಸ್ಕಿನ್ನಿಗೆಲ್ಲ ಹತ್ತಂಗಿಲ್ಲ, ಅದು ಬಣ್ಣ ಕೂದಲು ಕಷ್ಟ ಹತ್ತದ. ಹೌದೇನ? ಅದಕ್ಕೆ ಒಂದು ಟೆಕ್ನಿಕ್ ಯೂಸ್ ಮಾಡತ್ತೀನಿ ನಾನು. ನೀವು ಜುಗಾಡ್ ಮಾಡ್ಕೊಂಡಿಲ್ಲ ಸಲೂನ್ ಓಪನ್ ಮಾಡಿರಿ ಹಂಗಂದ್ರೆ. ಸುಮ್ಮನೆ ಮದ್ವಿ ಬಂದ್ರೆ ಒಂದು ಖುಷಿ, ಒಂದು ಸಂಭ್ರಮ, ಹೌದಿಲ್ಲ? ಇದ್ರ ಬಗ್ಗೆ ಯಾಕೆ ಮಾತಾಡಕತ್ತೀವಪ್ಪ ಅಂತ ಹೇಳಿದ್ರೆ, ಮದುವೆ ಬಗ್ಗೆ ನಮ್ಮ ಮನೆ ಬಾಜು ಮನೆ ಒಳಗೆ ಇವತ್ತು ಮದುವೆ ಐತಿ. ಸೊ ಅಲ್ಲಿ ಹೊಂಟೇವು ನಾವು. ಸುಮ್ಮನೆ ಮದುವೆ ಅನ್ನೋದು ಭಾಳ ಅಂದ್ರೆ ಭಾಳ ಖುಷಿ ನೋಡ ಅಲ್ಲ? ಹೆಚ್ಚಿಗೆ ಖುಷಿ ಯಾರಿಗೆ ಆಕೈತಿ? ಇಲ್ಲ, ಹುಡುಗ ಆಕೈತಿ, ಹುಡುಗಿಗೆ ಆಕೈತಿ, ಹೌದಿಲ್ಲ? ಹೌದೌದು. ನಾ ಕೇಳಿದ್ದೆ ಅನ್ಕೋತ ನಿನಗೆ ಹೆಚ್ಚಿಗೆ ಖುಷಿ ಯಾರಿಗೆ ಆಕೈತಿ? ಖುಷಿ ಆಕೈತಿ. ಸೊ ಅವ್ರ ಯಾವಾಗಲೂ ಖುಷಿ ಇರಲಿ. ಇವತ್ತೇನು ಮದುವೆ ಆಕೈತಲ್ಲ ಅವ್ರದ್ದು, ಅವರ ಜೀವನ ಪರ್ಯಂತ ಖುಷಿ ಖುಷಿ ಆಗಿರಲಿ. ಅದ್ರ ಸುಮ್ಮನೆ ಅವ್ರಿಗೆ ಮನಸ್ಪೂರ್ವಕವಾಗಿ ನಾವು ದೇವ್ರ ಕಡೆ ಪ್ರಾರ್ಥನಾ ಮಾಡೋದಂತೆ. ತಮ್ಮನ್ನ ಈ ಫಟಾಫಟ ರೆಡಿ ಆಗ್ಬೇಕು. ಸುಮ್ಮನೆ ಫಟಾಫಟ ರೆಡಿ ಆಗಿ ಹೋಗೋಣಂತೆ. ಫುಲ್ ತಡ್ಕ ದುಡುಕಿ ಹಾಕೈತಿ. ಆಗಲಿ ಆಗಲಿ ಸುಮ್ಮನೆ ಅಂದಂದಾಗ ನಾವು ಯಾವ ಹೊಂಟೀವಿ?
ಹುಡುಗ ಹುಡುಗಿ ಇದೊಂದ ಉಳ್ಕಲ್ಲ ಇದೊಂದ ಉಳ್ಕಲ್ಲ ಯಾಕೆ ನಿಂತಿದ್ರು ಬಸ್ ಬಸ್ ಒಳಗೆ ಈಗ ಇನ್ನೊಬ್ಬರು ಬರಾಕತ್ತಾರ ಸುಮ್ಮನಿಗೆ ಇನ್ನೊಬ್ಬರು ಬಂದಿನಾಗ ಬಸ್ ಮುಂದೆ ಹೋಗ್ತೈತಿ ಬಸ್ ಮುಂದೆ ಹೋದ್ಪ ಅಂತ ಹೇಳಿದ್ರೆ ನಾವು ಹೋಗಿ ಗದಗ ನೋಡ್ತೇವಿ ಗದಗ ನಿಂತ್ರ ಏನೋ ಮತ್ತೆ ನೆಕ್ಸ್ಟ್ ಮುಳುಗುಂದ ಈ ಕಡೆ ಐತಲ್ಲ ಗದಗ ದಾಟಿ ಮೇಲೆ ಐತ್ರಿ ಮುಗುಂದ ಇಲ್ಲ ಗದಗ ದಾಟೋದು ಗದಗ ದಾಟಿ ಮುಳುಗುಂದ ಐತಿ ಹುಬ್ಳಿ ದಾಟೋದ್ರಾಗನ ಒಂದು ತಾಸು ಬೇಕ್ರಿ ಟ್ರಾಫಿಕ್ ದಾಟೋದ್ರೊಳಗೆ ಈಗ ಇನ್ನೂ ಹುಬ್ಳಿ ಇದೆ ಈಗ ಹೊಂಟು ನಾವು ಗದಗಿಗೆ ಇವಾಗ ಬಿಡ್ಬೇಕಂತ ಹೇಳಿದ್ರೆ ನಿಮ್ಮೊಮ್ಮೆ ಒಂದು ತಾಸು 2 ತಾಸು ಬೇಕು ಹೋಗೇನ್ರಿ ಮದುವೆ ಹೋಗಾರ ಚಲೋ ಮದುವಾಗ ಸುಮ್ಮನೆ ಆ್ಯಕ್ಚುಲಿ ಮದುವಾಗ ಫಸ್ಟ್ ಹೋಗ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಮದ್ವೆ ಅಂದ್ರೆ ನಿಖಾಯಿ ಆದ್ಮ್ಯಾಗ ನಾವೆಲ್ಲ ಹೋಗೋದಾಗತ್ತಲ್ಲ ಡೈರೆಕ್ಟ್ ಊಟಕ್ಕೆ ಫಸ್ಟ್ ಊಟ ಮಾಡೋದು ಅಂದ್ರೆ ಇದು ಹಾಕಬೇಡ್ರಿ ಅಕ್ಕಿ ಕಾಳು ಹಾಕ್ಬೇಕು ಆಶೀರ್ವಾದ ಕೊಡ್ಬೇಕು ಅವರು ಖುಷಿ ಖುಷಿಯಾಗಿರ್ಬೇಕು ಇದೆಲ್ಲ ಮಾಡಿದ್ಮ್ಯಾಗ ನಾವು ಊಟ ಮಾಡೋದು ಸುಮ್ಮನೆ ಊಟಕ್ಕೆ ಬಂದಾರ ಹಂಗಂದ್ರೆ ನನಗೆ ಒಂದು ಆಶ್ಚರ್ಯ ಆಗ್ತೈತಿ ನಿನ್ನ ಮದ್ವಿ ನನ್ನ ಮದ್ವಿ ಒಂದು ದಿನ ಆಗೈತಿ ಹೌದಾ ಮಮ್ಮಿ ನಮ್ಮ ದಿನ ಆಗೈತಿ ನೋಡೋದು ಬಸ್ ನಿಮ್ದು ಅವಾಗೈತೆ ಆಮೇಲೆ ನಂದು ಅವಾಗೈತ್ರಿ ನಾನು ಅದು ಅನ್ಕೊಂತೀನಿ ಆದ್ರೆ ಹಂಗಾಗಿಲ್ಲ ಅದು ಇಬ್ಬರು ಮದ್ವಿ ಒಂದು ದಿನ ಆಗೈತಿ ಒಂದು ದಿನ ಫಿಕ್ಸ್ ಮಾಡ್ಬಿಟ್ಟಾರೆ ನಮ್ಮ ಮನೆಯವರು ನಿಮ್ಮ ಮನೆಯವ್ರು ಕೂಡ ಹೌದಿಲ್ರಿ ಅದು ಹೋಗ್ಲಿ ಬಿಡ ಆಮ್ಯಾಗ ಇಬ್ಬರು ಸೇರಿ ಮದ್ವೆ ಆಗೈತಿ ಆಗ ಹೋಗ್ಬಿಡ್ರಿ ಇಬ್ರು ಒಂದ ಮನೆಗೆ ಇದೀವಲ್ರಿ ಸುಮ್ಮನೆ ಮದ್ವೆ ಮುಗಿತೀಗ ಮುಗಿತಲ್ರಿ ಮದುವೆ ಮನೆಗೆ ಹೋಗೋದು ಊಟ ಮಾಡೋದು ಊಟ ಮಾಡಿ ಮನೆಗೆ ಹೋಗೋದ್ರಿ ಅದ ಅಂತೇನೆ ನಾನು ನೀ ಏನು ಮಾಡೋದು ಊಟ ಬರೋಂಗಿಲ್ಲ ಹೌದಲ್ಲ ಮತ್ತು ಮದುವೆ ಊಟನ ಮೇನ್ ರೀ ಆಯ್ತದ ಹೋಗಿ ಊಟ ಮಾಡೋಣ ಈಗ ನಾವು ಹೋದ ರೂಪಾಯಿಗಿಲ್ಲ ಅವ್ರು ಕರಿಬೇಕು ನಮಗೆ ಕರಿತಾರೆ ತಡ್ರಿ ಮದುವೆ ಕರೆದ್ರಂತ ಊಟ ಕರಂಗಿಲ್ಲ ರೀ ಹೌದು ಹೌದು ಈಗ ಮಾತು ಕರಿ ಈಗ ಕರೆ ಮಟ್ಟ ವೇಟ್ ಮಾಡೋದು ಹೋಗೋಣ ಈಗ ಅಲ್ಲೆಲ್ಲ ಇದು ರೆಡಿ ಮಾಡತ್ತಾರೆ ಊಟ ಕೊಡಕ ಕರೆದಪ್ಪ ಅಂತ ಹೋಗೋಣ ಆಯ್ತು ಸುಮ್ಮನೆ ರೊಕ್ಕೊಂದು ಮದುವೆ ಅಂತ ಆಗ್ತಿದೆ ರೋಪಿಗೆ ಫುಲ್ ಖುಷಿ ಆಗದಾನೆ ಇವತ್ತು ಊಟ ಮಾಡ್ತಾನಿಲ್ಲೋ ಗೊತ್ತಿಲ್ಲ ಸುಮ್ಮನೆ ನಮ್ಮದಂತೂ ಹೊಡೆದೈತಿ ಹಾಂ ಸುಮ್ಮನೆ ಮದುವೆ ಅಂದ್ರೆ ಎಷ್ಟು ಖುಷಿ ಎಷ್ಟು ಸಂತೋಷ ಎಷ್ಟು ಸಂಭ್ರಮ ಇರುತ್ತಲ್ಲ ನೋಡಾಕ ಎಡ್ಕೊಂಡು ಸಾಲಂಗಿಲ್ಲ ಸುಮ್ಮನೆ ಅದಕ್ಕೆ ನಾ ಚಶ್ಮಾ ಹಾಕೊಂಡೀನಿ
ಆದ್ರೂ ಏನನ್ನು ಸುಮ್ಮನೆ ಮದುವೆ ಅಂದ್ರೆ ಭಾರಿ ಖುಷಿ ಮಾಡ ಎಲ್ಲರ ಮನಸ್ಸಿನಾಗ ಖುಷಿ ಇರ್ತೈತಿ, ಸಂತೋಷ ಇರ್ತೈತಿ. ಎಲ್ಲ ಬೀಗರು ಬರ್ತಾರೆ, ಎಲ್ಲ ಮಂದಿ ಬರ್ತಾರೆ. ತುಂಬತೈತಿ ಮನೆ ಗದ್ದಲ. ನಾನು ಈ ಎಲ್ಲ ಮದುವೆ ನೋಡೋದ್ಮೇಲೆ ರೀ ನಮ್ಮ ಮನ್ಯಾಗ ನಮ್ಮ ಸಪ್ಯನ ಮದುವೆ ಯಾವಾಗ ಆಗ್ತೈತೋ ಅನ್ಸಾಗತೈತ್ರಿ ನನಗೆ. ಮಸ್ತ್ ಮಾಡೋದು ಸುಮ್ಮನೆ ಸತ್ಯಾನ ಮದುವೆ ಐತಲ್ಲ ಫುಲ್ ಎಂಜಾಯ್ ಮಾಡ್ಕೊಂತ ಮಾಡೋದಂತೆ. ನಿನ್ನೆ ಅವ್ರ ಅರ್ಶನ ಮಸ್ತ್ ಮಾಡ್ತಿದ್ದಾರೆ. ಮಳೆ ಬಂತಲ್ಲ ಪಾಪ. ಮನೆ ನೋಡಿದ್ರೆ ಸ್ವಲ್ಪ ಸಣ್ಣದೈತ್ರಿ, ಎಲ್ಲಾರು ಕುತ್ಕೊಂಡ ಅರ್ಶನ ಆಗ್ಲಿಲ್ಲ ಸುಮ್ಮನೆ ಆ್ಯಕ್ಚುಲಿ ಅವ್ರ ಹುಡುಗರು ಗ್ರೇಟ್. ಏನು ಯಾಕಂತ ಹೇಳಿದ್ರೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರೆ ಏನು ಒಂದು ಎಲ್ಲ ಅವ್ರಿಗೆ ಒಳ್ಳೇದಾಗತ್ತೆ, ಒಳ್ಳೇದಾಗಲಿ, ಸುಖವಾಗಿರಲಿ, ಸಂತೋಷವಾಗಿರಲಿ ಏನು ಸುಮ್ಮನೆ. ಯಾಕಂದ್ರೆ ಅವರು ಪಾಪ ಭಾಳ ಬಿಡ್ರು ಅವ್ರು ಏನು ತಮ್ಮ ಕಾಲ ಮ್ಯಾಗ ತಾವು ನಿಂತ್ಕೊಂಡ್ರೆ ಖುಷಿಯಾಗಿರಲಿ. ನಾನಂತೂ ಆ ದೇವ್ರ ಕಡೆ ಆದ ಪ್ರಾರ್ಥನೆ ಮಾಡ್ತೀನಿ. ಸಾಕು ಸುಮ್ಮನೆ ನೋಡ, ಈಗ ಮದುವೆ ಆಕೈತಿ, ಮನೆಗೆ ಮಂದಿ ಬರ್ತಾರೆ, ಎಲ್ಲ ಆಕೈತಿ. ಏನು ಆಕೈತಿ ಸುಮ್ಮನೆ ಮದುವೆ ಎಲ್ಲ ಮುಗಿತೈತಿ. ಮಂದಿ ಏನು ಮಾಡ್ತಾರಲ್ಲ, ಒಬ್ಬೊಬ್ಬೊಬ್ಬೊಬ್ಬರು ಹೋಗ್ತಾರ. ಆಮೇಲೆ ಆಕೈತಾಳ ಮನೆ ಬನ್ನ ತೊಳ್ಬಿಡ್ತೈತಿ. ಅವಾಗ ಏನಾಕೈತಾಳ ಮನ್ಸಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸೈತಿ. ಇನ್ನೂ ಸ್ವಲ್ಪ ದಿನ ಇರ್ಬೇಕಾಗಿತ್ತು, ಖುಷಿ ಇರ್ತಿತ್ತು. ಎಲ್ಲರೂ ಕಾಮಿಡಿ ಮಾಡೋದು, ಮಸ್ಕರಿ ಮಾಡೋದು ಭಾರಿ ಚಂದ ಇರ್ತಿತ್ತು. ಹೌದು ಹೌದು. ನಾನಂತೂ ಅದ್ರದ್ದು ಫುಲ್ ವೇಟಿಂಗ್ ಮಾಡೋದನ್ನ ಸುಮ್ಮನೆ ಸತ್ಯಾನ ಮಂದಿ ಬಂತಪ್ಪ ಅಂತ ಹೇಳಿದ್ರೆ ಫುಲ್ ಎಂಜಾಯ್ ಸುಮ್ಮನೆ ನಾನಂತೂ ಡ್ಯಾನ್ಸ್ ಯಾವಾಗಲೂ ಹೊಡೆದಿಲ್ಲ. ಅವತ್ತು ಮಾತ್ರ ಫುಲ್ ಬೇಂದಾಸಾಗಿ ಡ್ಯಾನ್ಸ್ ಹೊಡೆದು ಬಿಡೋದು. ನೀನು ನಾನು ಈ ಕುಡಿಯೋ ಸುಮ್ಮನೆ ಹೌದಿಲ್ಲ. ಅಡುಗೆ ಅಂತೂ ಸೂಪರ್ ಆಗೈತಿ. ಯಾರು ಮಾಡೋರು ಗೊತ್ತಿಲ್ಲ, ಅಡುಗೆ ಸೂಪರ್ ಮಾಡ್ಯಾರೆ. ಸುಮ್ಮನೆ ನಾವೊಂದು ಮಾತು ಕೇಳ್ತೀನಿ, ಕರೆಕ್ಟ್ ಕರೆ ಹೇಳ್ಬೇಕಾ? ನೀ ಪೇಡೆ ಎಷ್ಟು ಕೊಡು ಮಾಡಿ ಕಳು ಕರೆ ಹೇಳ ಸುಮ್ಮನೆ. ನಾ ಹೇಳೋ ಮಾತು ಚಂದ ಕೇಳ. ಪೇಡೆ ಕೊಳು ಮಾಡಿದ್ರೆ ಈಗ ಹೇಳ್ಬಿಡ. ಯಾಕೆ ಹೇಳ? ಅಲ್ಲಿ ಮುಂದೆ ಚೆಕ್ ಮಾಡಕತ್ತಾರೆ. ನಾ ಮಧ್ಯಾಹ್ನ ಅದೇ ಕೇಳಾಕತ್ತೀನಿ, ಎಷ್ಟು ಕೊಳು ಮಾಡಿ ಕರೆ ಹೇಳ. ಈಗ ಯಾಕಂದ್ರೆ ಚೆಕ್ ಮಾಡತ್ತಾರ ಮತ್ತೆ. ಮದುವೆ ಸೂಪರ್ ಆತ, ಮಸ್ತ್ ಆತ. ಹೌದು ಹೌದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಚಲೋ ಅನ್ಸಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.